नमस्ते सभी को। एक बार आपका सामने फिर न्यूज़ लेके आए हैं। कल हमने जो झड़पी में जो मीटिंग किया गया, जो गवर्नमेंट का, कर्नाटक गवर्नमेंट का जो 5 स्कीम है जो पब्लिक के लिए अच्छे से वो स्कीम है, उसके स्टेट के उपाध्यक्ष आए थे और यहाँ पर डिस्ट्रिक्ट के अध्यक्ष जो हमारे अमृतोष चुमकोड़ थे और वहाँ पर हमारे सभी चीफ सेक्रेटरी भी थे और सभी ऑफिसर मौजूद थे तालुके के। उन्होंने सबको बताया कि हमारे एरिया में बीदर डिस्ट्रिक्ट में हर जो गवर्नमेंट का स्कीम है अच्छा चल रहा है और सबसे ज़्यादा वहाँ पर फोकस हुआ अन्ना भाग्य पे। जो लोगों ने राशन लेने के लिए वहाँ पर कई कंप्लेंट किए थे, वहाँ पर उन्होंने राशन के बारे में पूछा तो वहाँ पर जो हमारे डिस्ट्रिक्ट के जो महिला ऑफिसर है उन्होंने अच्छे से उनको जवाब दिया और उन्होंने कहा हम अच्छे से राशन बांट रहे हैं, अच्छे से टाइम पे दुकान खोल रहे हैं और अच्छे से कभी अगर कोई कंप्लेंट देता तो हम जब एक्शन ले रहे हैं। उन्होंने सभी इसके सामने राशन जो फूड एंड फूड सप्लाई का है हम एक्शन ले रहे हैं। कभी छोटे मोटे मुश्किल आते हैं उसको भी हम जब एक्शन लेते हैं। उन्होंने उपाध्यक्ष को कहा उन्होंने, और वहाँ के झड़पी में जो जितने भी वहाँ पर मीटिंग किया गया सभी फ्री स्कीम के बारे में, सभी बच्चों को जो बच्चों को 3-3 हज़ार रुपये जो डिग्री होल्डर के बच्चों को मिल रहे हैं उनको से भी उन्होंने बात की तो उन्होंने कहा सर ये 3,000 आने से हमारे को सपोर्ट हो रहा है हमारे घर के लिए, उन्होंने कहा। और थोड़े महिला लोगों ने कहा कि हमारे जितने भी बस फ्री है सर, हम बस फ्री होने से भी दूसरे एक तालुके से दूसरे तालुके को जाके हम ड्यूटी करने के लिए हमको सहूलत हो रहा है, उन्होंने कहा। और सभी से और उन्होंने कहा ये हमारे स्कीम से सभी लोगों को फायदा हो रहा है। उनके उपाध्यक्ष ने कहा। ईश्वर इंडिया न्यूज़। ಉಪಾಧ್ಯಕ್ಷರು ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಸಾರ ಪ್ರಾಧಿಕಾರ ಕಲಬುರಗಿ ಅವರಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ನಿಂದ ಆರ್ಥಿಕ ಸಹಾಯ. ಅದೇ ತರ ಅವರಿಗೆ ಡಿಡಿ ವುಮನ್ ಅಂಡ್ ಚೈಲ್ಡ್ ಅವರು ಸನ್ಮಾನಿಸಬೇಕಂತ ಕೊಡ್ತಾರೆ. ಕೂಡ ನಾನು ಖಂಡಿತ ಸ್ವಾಗತ. ಅದೇ ತರ ಜಿಲ್ಲಾ ಪಂಚಾಯಿತಿಯ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರುಗಳು ನಾನು ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಬೆನಿಫಿಷರಿ ಸರ್ 10,95,466 ಸರ್. ಏನೀಗ ಗೌರ್ಮೆಂಟ್ನಿಂದ 5 ಕೆಜಿ ಹೆಚ್ಚುವರಿ ಕೊಡ್ತಾರೆ ಸರ್. ಕೆಲವೊಂದು ಕಾರಣಗಳಿಂದ ಅವರು ಅನರ್ಹರಾಗಿದ್ದಾರೆ ಸರ್. ರೀಸನ್ಸ್ ಅಂದ್ರೆ ಈಗ ಅವರಿಗೆ 35 ಕೆಜಿ ಈಗಾಗಲೇ ಕೊಡ್ತಾ ಇದ್ದೀವಿ ಸರ್. ಅಲ್ಲಿ ಒಂದು ವೇಳೆ 4ಕ್ಕಿಂತ ಕಡಿಮೆ ಜನ ಇದ್ದಾರೆ ಅಂತಂದ್ರೆ ನಮ್ಮ ಹತ್ರ ಸರ್ 17,035 ಕಾರ್ಡ್ಗಳು ಇದಾವೆ ಸರ್. AY ಸರ್ ಅವರು ಕೂಡ ಇದು ಅಂದ್ರೆ ಅವರಿಗೆ ಡಿಗ್ರಿ ಮೂಲಕ ಇದಕ್ಕೆ ಹೋಗಲ್ಲ ಸರ್. ಅಂದ್ರೆ ಅವರು ಮೂರು ವೇದಿಕೆ ಮೇಲೆ ಉಪಸ್ಥಿತರಿರುವ ಜಿಲ್ಲಾ ಪಂಚಾಯತಿನ ಸಿಒಗಳಾಗಿರ್ತಕ್ಕಂತಹ ಡಾಕ್ಟರ್ ಗಿರೀಶ್, ಎಲ್ಲ ಉಪಾಧ್ಯಕ್ಷರುಗಳೇ, ಸಮಿತಿಯ ಸದಸ್ಯರೇ ಮತ್ತು ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಈಗ ಪ್ರಥಮವಾಗಿ ಆಹಾರ ನಾಗರಿಕ ಮತ್ತು ಸರಬರಾಜು ಇಲಾಖೆ ಅನ್ನಭಾಗ್ಯ ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತದೆ ಸರ್. ಅಂತ್ಯೋದಯ ಕಾರ್ಡ್ಗಳು ಸರ್, ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಸರ್. ಟೋಟಲ್ 39,266 ಇದೆ ಸರ್. ಬೆನಿಫಿಷರಿ 1,50,848 ಸರ್. ಆಮೇಲೆ ಸರ್ ಇದು BPL ಕಾರ್ಡ್ ಹೊಂದಿರೋರು ಸರ್ 3,03,000
773 ಸರ್. ಬೆನಿಫಿಷರಿ 10,95,400. ಈಗ ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತದೆ ಸರ್. ಅಂತ್ಯೋದಯ ಕಾರ್ಡ್ಗಳು ಸರ್. ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಸರ್. ಟೋಟಲ್ 39,266 ಇದೆ ಸರ್. ಬೆನಿಫಿಷರಿ 1,50,848 ಸರ್. ಆಮೇಲೆ ಸರ್ ಇದು BPL ಕಾರ್ಡ್ ಹೊಂದಿರೋರು ಸರ್ 3,03,773 ಸರ್. ಬೆನಿಫಿಷರಿ 10,95,400. ಸುಮಲತಾ ಸುಮನ್ ಓಕೆ ಹೇಳಿ. ನಾನು ಮನ್ನಕೆರೆಯಿಂದ ಬರ್ತೀನಿ ಸರ್. ನಾನು ಇಲ್ಲಿ ಗಾರ್ಮೆಂಟ್ಸ್ ಇಲ್ಲಿ ಬಟ್ಟೆ ಶಾಪ್ ಅಂತ ಮಾಡ್ತೀನಿ ಸರ್. ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀರಾ? ಬಟ್ಟೆ ಶಾಪ್ ಸರ್. ಓಕೆ. ಎಲ್ಲಿದೆ ನಿಮ್ಮ ಎಲ್ಲಿ ಮನೆ ಎಲ್ಲಿ ನಿಮ್ಮ? ಮನ್ನಕೆರೆ ಸರ್. ಮನ್ನಕೆರೆ ಎಷ್ಟು ದೂರ ಆಗ್ತದೆ ಇಲ್ಲಿಗೆ ಬರಕ್ಕೆ? ಅಲ್ಲಿಂದ ಒಂದು 35 ರೂಪೀಸ್, ಒಂದು 60 ರೂಪೀಸ್ ಬೇಕು ಸರ್. ಕಿಲೋಮೀಟರ್ಸ್ ಗೊತ್ತಿಲ್ಲ. ಒಂದು ಸಲ ಬರಕ್ಕೆ 60 ಹಾಂ ರೂಪಾಯಿ. ಅಂದ್ರೆ ದಿನಕ್ಕೆ 120 ರೂಪಾಯಿ. 60 ರೂಪಾಯಿ ಬೇಕು ಸರ್. ದಿನಕ್ಕ ಅಲ್ಲ ಒಂದು ಇಲ್ಲ, ಟ್ರಿಪ್ ಒಂದು ಟ್ರಿಪ್ಪಿಗೆ ಹೋಗಿ ಬರೋಕ್ಕೆ ಸರ್. 120 ರೂಪಾಯಿ. ಹಾಂ, ಓಕೆ. ಹೋಗಿ ಬರೋಕ್ಕೆ ಬೇಕು. ನನ್ನ ಮಕ್ಕಳೆಲ್ಲ ಸ್ಕೂಲಿಗೆ ಬರ್ತಾರೆ. ಮತ್ತೆ ನಮ್ಮ ಹಸ್ಬೆಂಡ್ ಇಲ್ಲಿ ಸ್ಕೂಲಿಗೆ ಮಕ್ಕಳು ಇಲ್ಲಿಗೆ ಬರ್ತಾರೆ? ಹಾಂ ಸರ್, ಇಲ್ಲೇ ಬರ್ತಾರೆ. ಅದೇ ಸ್ವಲ್ಪ ಬಸ್ಸಿಂದ ಸ್ವಲ್ಪ ಬಿಟ್ಟರೆ ಚೆನ್ನಾಗಿರುತ್ತೆ ಸರ್. ನಮಗೆ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ತುಂಬ ಜನ ಆಗ್ತಾ ಇದ್ದಾರೆ ಅದು ಸರ್. ಜಾಸ್ತಿ ಫ್ರೀ ಇದನ್ನ ಹಿಡಿದು ಫುಲ್ ರಶ್ ಆಗ್ತಾ ಇದೆ. ಸ್ವಲ್ಪ ಇನ್ನೊಂದು ಬಸ್ 2 ಬಸ್ ಹಿಂಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ. ಮತ್ತೆ ಎಲ್ಲ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವರಿಗೆ ಸೇರ್ಬೇಕು ಅಂತ ಏನೋ ಇದಿಲ್ಲ, ಪ್ಲಾನ್ ಮಾಡ್ಕೊಂಡು ಇದೇ ಸರ್ ಮುಂದೆ ಕೆಲಸ ಮಾಡ್ಬೇಕು ಅಂತ ಇದೆ ಸರ್. ಬಟ್ ಇಲ್ಲೇ ನೋಡ್ಬೇಕು ಸರ್ ಎಲ್ಲ ಇಲ್ಲಿ ಬೀದರಲ್ಲೇ ಬೀದರಲ್ಲ ಹೊರಗಡೆ ಇಲ್ಲ ಎಲ್ಲಾರು ಮಾಡ್ಬೋದು ಅಂತ ನಾವು ನೋಡಿ. ಈಗ ನಾನು ಹೇಳಿದ್ದೀನಿ ಅಧಿಕಾರಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ. ಹಾ ಸರ್. ಸೊ ನೀವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ತಗೊಳ್ಳಿ. ಹೌದು. ಇನ್ ಕೇಸ್ ನೀವು ಬೇರೆ ಸಿಟಿಗೆಲ್ಲ ಹೋಗ್ಬೇಕಾದ್ರೆ ನಿಮಗೆ ಅದರಿಂದ ಲಾಭ ಆಗುತ್ತೆ. ಸರಿ ಸರ್.